ಭಟ್ರು ನನ್ನ ಬಹಳ ಗೆಳೆಯರು. ಅವ್ರು ಪ್ರಶ್ನೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ನಾವು ಮುಂಬೈಯಿಂದ ರಜೆಗೆ ಬಂದಾಗೆಲ್ಲ ನಾವು ಅವರು ಮಹಾಬಲಮೂರ್ತಿ ನಾವೆಲ್ಲ ಸಮುದ್ರ ಬೇಲೆಯಲ್ಲಿ ಕೂತ್ಕೊಂಡು ಮಾತಾಡಿದ ವಿಷಯಗಳೇ ಇಲ್ಲ. ಸೊ ಬಹಳ ಖುಷಿ ಆಯ್ತು. ಅವರು ಇದನ್ನ ಕೇಳ್ತಿದ್ದಾರೆ ಹೇಳಿ ಬಹಳ ಖುಷಿ ಆಯ್ತು. ಸ್ವಲ್ಪ ಹೆದರಿಕೆ ಇದನ್ನೆಲ್ಲ ಕೇಳ್ತಿದಾರಲ್ಲ ಅವರು ಅಂತ ಹೇಳಿ. ಕಟ್ಟೆ ಭಟ್ರೆ ನಮಸ್ಕಾರ. ನೀವ್ ಹೇಳಿದ್ ಹೌದು. ಅದು ಏನು ಅಂದ್ರೆ ಆ ಮುಂಬೈ ಜೀವನ ಅನ್ಕೂಡ್ಲೇನೆ ನಾವು ಚಿತ್ತಾಲ್ ಮಲ್ನಾಡ್ ಅಂತ ಒಂದು ಆರ್ಕಿಟೈಪ್ ಆಗ್ಬಿಟ್ಟಿದೆ. ಅಂದ್ರೆ ನಾನೀಗ ಅದನ್ನ ನಾನು ಡಿಫೆಂಡ್ ಮಾಡ್ಕೊಳ್ತಿದ್ದೀನಿ ಅಂತಲ್ಲ, ನನ್ನ ಪ್ರಾಥಮಿಕ ಮುಂಬೈ ಕಥೆಗಳಿದ್ದಾವಲ್ಲ, ಅಂದ್ರೆ ನನ್ನ ತಗಡು ಪರಮನ ಅಶ್ವಮೇಧ ಸಂಕಲ್ ಅಂದ್ರೆ 2-3 ಕಥೆಗಳಿವೆ. ಒಂದು ಆರೋಹ ಅಂತ ಒಂದು ಕಥೆ, ಅದರಲ್ಲಿ ಚಿತ್ತಾರ ಪ್ರಭಾವ ನನಗೂ ಕಾಣ್ತದೆ. ಅಂದ್ರೆ ಆ ನುಡಿಗಟ್ಟುಗಳಲ್ಲಿ ಅವರು ಬಳಸುವ ಕನ್ನಡದಲ್ಲಿ ಎಲ್ಲ. ಆದ್ರೆ ನಂತರ ನನ್ನ ಅಮೃತ ಬಳ್ಳಿ ಕಷಾಯ ಸ್ಟೇಜಿಗೆ ಬಂದಾಗ ಬಹುಶಃ ನಾನು ಚಿತ್ತಾರನ್ನ ಕಡುವಿಕೊಂಡು ನನ್ನದೇ ಒಂದು ಜಗತ್ತನ್ನ ನಾನು ಸೃಷ್ಟಿ ಮಾಡಿದ್ದೇನೆ ಅಂತ ನಾನು ಬಹಳ ಎದೆ ತಟ್ಕೊಂಡು ಅಷ್ಟೇ ವಿನೀತನಾಗಿಯೂ ಹೇಳಬಲ್ಲೆ ಅಂತ ಅನ್ಸುತ್ತೆ. ಯಾಕಂದ್ರೆ ನವ್ಯದ ಒಂದು ನಾನು ಬರ್ಲಿಕ್ಕೆ ಶುರು ಮಾಡಿದ್ದು 70s ಅಲ್ಲಿ. ಕನ್ನಡದಲ್ಲಿ ನವ್ಯದ ಜೋರು ಬಿರುಗಾಳಿತ್ತು. ಸೊ ಆವಾಗ ಬರಿಬೇಕಾದ್ರೆ ನಮಗೆ ಅಲ್ಲಿ ಬೇರೆ ಹೋಗ್ಬಿಟ್ಟಿದೆ, ಇಲ್ಲಿ ಬಾಂಬೆಗೆ ಹೋಗ್ಬಿಟ್ಟಿದೆ, ಇಲ್ಲಿ ಬಂಡಾಯ ಶುರುವಾಗಿದೆ. ಬಂಡಾಯ, ಆಮೇಲೆ ಅದೊಂದು ಆಂಟಿ ಬ್ರಾಹ್ಮಿನ್ ಒಂದು ಸ್ಟ್ರೀಕ್ ಇತ್ತು ಅಲ್ಲಿ. ಅಂದ್ರೆ ಅದು ಬಹಳ ಜಾತಿ ದೃಷ್ಟಿಯಿಂದಲೇ ಲೇಖಕರನ್ನು ನೋಡೋದು. ಹೀಗೆಲ್ಲ ರಗಡಾದಾಗ ನಮಗೆ ಬಹಳ ಹೆದರಿಕೆ ಅಲ್ಲಿ. ಈಗ ನಾವು ಬರ್ತದನ್ನ ಯಾರು ಓದ್ತಾರೋ ಇಲ್ವೋ, ಯಾರು ಆವಾಗ ನಮಗೆ ಚಿತ್ತಾಲರು, AK ರಾಮಾನುಜನ್, ಗಂಗಾಧರ ಚಿತ್ತಾಲರು, ಶಾಂತಿನಾಥ್ ದೇಸಾಯಿ ಇವರೆಲ್ಲ ಒಂದು ಸೆಕ್ಯುಲರ್ ಆದಂತ ಒಂದು ಮಾನವೀಯವಾದಂತ ಒಂದು ಏಲಿಯನ್ ಪರಿಸರದಲ್ಲಿ ಬರೆಯುವಂತ ಒಂದು ಮಾಡೆಲ್ಗಳಾಗಿ ಕಂಡು. ಈಗ ಚಿತ್ತಾಲರ ಕಥೆಗಳನ್ನು ನೋಡಿ ಬಹಳ ಇಂಟ್ರೆಸ್ಟಿಂಗ್. ಅವರು ಕಥೆ ಅಂದ್ರೆ ಈಗಿತ್ತ ಕಥೆಗಳಲ್ಲೂ ಇದೆ. ಅಲ್ಲಿ ಅವ್ರು ಬರುವ ಪಾತ್ರಗಳೆಲ್ಲ ಪಾರ್ಸಿಗಳು, ಸರ್ದಾರ್ಜಿಗಳು, ಗುಜರಾತಿಗಳು. ಆವಾಗ ನಾವು ಒಂಥರ ಡಿಟ್ಯಾಚ್ಡ್ ಆಗಿ ಕತೆ ಓದ್ತೇವೆ. ನನಗೆ ಬಹಳ ಇಷ್ಟ ಆಯ್ತು ಆ ತಂತ್ರ. ಈಗ ಅದೇ ನೀವು ಕನ್ನಡದಲ್ಲಿ ಬರಬೇಕಾದ್ರೆ ಶಂಕರ ಭಟ್ಟ ಅಂದ್ರೆ ಮುಗೀತು, ಒಂದು ವರ್ಗದ ಜನ ನಿಮ್ಗೆ ಓದೋದೇ ಇಲ್ಲ. ಶಂಕರ ಶೆಟ್ಟಿ ಅಂದ್ರೆ ಮುಗೀತು, ಮತ್ತೊಂದು ವರ್ಗದ ಜನ ನಿಮ್ ಕತೆ ಓದೋದೇ ಇಲ್ಲ. ಅಥವಾ ಓದಿದ್ರು ಒಂದು ಪೂರ್ವಗ್ರಹದಲ್ಲಿ ಓದಿರ್ತಾರೆ. ಮತ್ತೆ ಯಾವುದೋ ಒಂದು ಈ ಬೇರೆ ಬೇರೆ ಜಾತಿ ಸೂಚಕವಾದಂತಹ ಹೆಸರು ಬಂದ್ರೆ ಅದು ಆ ಕಥೆಯನ್ನು ಓದೋದನ್ನೇ ನಿಯಂತ್ರಿಸುವಷ್ಟರ ಮಟ್ಟಿಗೆ ಕನ್ನಡದಲ್ಲಿ ಈ ಜಾತಿಯ ಅಪಸ್ವರಗಳು ಮತ್ತು ವಲಯಗಳು ಇತ್ತು. ಚಿತ್ತಾರದಿಂದ ನಾನು ಅದನ್ನ ಬಹಳ ಖುಷಿಯಿಂದ ನಾನು ಅದನ್ನ ಪಿಕಪ್ ಮಾಡಿದೆ. ಯಾಕಂದ್ರೆ ಕೊನೆಗೂ ನಮಗೆ ಇಂಟ್ರೆಸ್ಟ್ ಇರೋದು ಒಂದು ಮಾನವೀಯ ವಿನ್ಯಾಸದಲ್ಲಿ, ಇದು ಹ್ಯೂಮನ್ ಪ್ಯಾಟರ್ನ್ ಹೇಗಿದೆ ಅಂತ. ಅದು ಹೆಸರು ನಿಮಿತ್ತ ಮಾತ್ರ. ಆದ್ರೆ ಪ್ರಾದೇಶಿಕವಾದ ಕಥೆಗಳನ್ನು ಬರೆಯುವಾಗ ಅದು ಅನಿವಾರ್ಯ. ಅಲ್ಲಿಯೂ ಕೂಡ ನಿಮ್ಮ ಮಾನವೀಯ ವಿನ್ಯಾಸವೇ ಸರಿಯಾಗಿ ನೀವು ಪ್ರಾಮಾಣಿಕತೆಯಿಂದ ಹಿಡಿಯುವ ಪ್ರಯತ್ನ ಮಾಡಿದ್ರೆ ಆ ಹೆಸರು ಕೂಡ ಒಂಥರ ಒಂದು ಸೆಕೆಂಡರಿ ಆಗಿ ಉಳಿದು ಬಿಡ್ತದೆ ಅಂತ ನನ್ಗನ್ಸ್ತದೆ. ಆದ್ರೆ ನೀವು ಹೇಳಿದ ಹಾಗೆ ಹೊಸದಾಗಿ ನಾನು ಮುಂಬೈ ಹೋದವನಿಗೆ ಚಿತ್ತಾರರು ಒಬ್ಬ ಪಾಲಕರಾಗಿ ದಾಡಿಯನ್ನಾಗಿ ಹೇಗೆ ನನ್ನನ್ನು ನಡೆಸಿದ್ರೋ ಹಾಗೆ ಹೊಸದಾಗಿ ಕಥೆ ಬರೆಯುವಾಗಲೂ ಕೂಡ ಅಲ್ಲಿಯೂ ಕೂಡ ಚಿತ್ತಾರರು, AK ರಾಮಾನುಜನ್ ಅವರು, ಶಾಂತಿನಾಥ್ ದೇಸಾಯಿ ಅವರು ಒಂದು ರೀತಿ ಪಾಲಕರಾಗಿ ನನ್ನ ಕಥೆಗಳ ಕೈಯನ್ನು ಖಂಡಿತ ಹಿಡಿದಿದ್ದಾರೆ. ಆದ್ರೆ ಇದು 84-86ರವರೆಗೆ ಮಾತ್ರ. ಅಂದ್ರೆ ಅದರ ನಂತರ ಅವರು ನನ್ನ ಸಂವೇದನೆಯಲ್ಲಿ ಇದ್ದಾರೆ. ನನ್ನ ಕಥೆಗಾರಿಕೆ ಅಮೃತ ಬಳ್ಳಿ ಕಷಾಯದಲ್ಲಾಗ್ಲಿ, ಬಣ್ಣದ ಕಾಲುವಿನಲ್ಲಾಗ್ಲಿ, ಅಥವಾ ಇತ್ತೀಚಿನ ತೂಫಾನ್ ಮೇಲ್ನಲ್ಲಾಗ್ಲಿ ಬೇರೆ ಒಂದು ದಿಕ್ಕಿಗೆ ಹೋಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ನಿಮ್ಗೆ ಈಗ 1.5 ಗಂಟೆಗಳ ಕಂಟಿನ್ಯೂ ಒಂದು ಮಾತ್ರ ಅರ್ಥ ಇದೆ. ಎಡೆಬಿಡದ ತ್ರಿವಿಕ್ರಮ ನಿಮಗೆ ತೊಂದರೆ ಆಗಿರ್ಬೋದು. ಆದ್ರೂ SG ಹೆಗಡೆ ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ ಅವರು ಪ್ರಶ್ನೆ ಕೇಳಿದ್ದಾರೆ. ಮನೆ ಮನೆಯಲ್ಲಿ ಟಿವಿ ಇರೋದ್ರಿಂದ ಪುಸ್ತಕ ಓದುವ ಜನ ಕಡಿಮೆ ಆಗಿ ಟಿವಿ ನೋಡುವ ಜನ ಜಾಸ್ತಿ ಆಗಿದ್ದಾರೆ. ಅದನ್ನ ಇವರು ನೋಡಿಕೊಂಡು ಈಗ ಪ್ರಶ್ನೆ ಕೇಳಿದ್ದಾರೆ. ಟಿವಿ ನೋಡುವ ಜನ ಜಾಸ್ತಿ ಆಗಿದ್ದಾರೆ, ಸಹಜ. ಅದಕ್ಕಾಗಿ ಕಾಯ್ಕಿಣಿಯವರು ಲೇಖನ ಕಾವ್ಯ ಬರೆಯುವುದರ ಜೊತೆಗೆ ತಮ್ಮ ಕೃತಿಗಳನ್ನ ಟಿವಿ ಸೀರಿಯಲ್ ಮತ್ತು ನಾಟಕಗಳ ಮೂಲಕ ಹೆಚ್ಚು ಜನರಿಗೆ ಮುಟ್ಟುವಂತೆ ಮಾಡಬಹುದು ಅಂತ ನನ್ನ ಅನಿಸಿಕೆ ಅಂತ SG ಹೆಗಡೆ ಅವರು ಕೇಳ್ಕೊಂಡಿದ್ದಾರೆ. ಅಲ್ಲ, ಅವರ ಅನಿಸಿಕೆ ಹೌದು. ಎಷ್ಟು ಜನ ಅದನ್ನು ಮಾಡ್ತಿದ್ದಾರೆ ಈಗ. ಆದ್ರೆ ಅಷ್ಟು ಮಾಡುವಷ್ಟು ಈಸಿ ಅಲ್ಲ ಆಗಿದೆ. ಯಾಕಂದ್ರೆ ಈ ಮಾಧ್ಯಮಗಳು ಬಹಳ ಗಲೀಜಾಗ್ಬಿಟ್ಟಿವೆ. ಈಗ ಹಿಂದೆ ಮಾಲ್ಗುಡಿ ಡೇಸ್ ಅಂತ RK ನಾರಾಯಣ ಕಥೆಗಳದ್ದು ಸೀರಿಯಲ್ ಬಂತು. ಅದು ಶಂಕರ್ದಾಗ ಮಾಡಿದ್ರು, ಬಹಳ ಚೆನ್ನಾಗಿ ಮಾಡಿದ್ರು. ಆಗ ಬಹಳ ಕಡಿಮೆ ಇತ್ತು ದೂರದರ್ಶನ. ಅದು ಈಗ ಎಷ್ಟು 106 ಚಾನೆಲ್ಗಳು. ಸೊ ನನಗೂ ಮನಸ್ಸಿಗೆ ಬಂತು, ಶಂಕರ್ನಾಗ್ ಮಾಡ್ಬೋದಾದ್ರೆ ನಾನು ನನ್ನ ಕತೆ ಇಟ್ಕೊಂಡು ಯಾಕೆ ಮಾಡ್ಬಾರ್ದು. ಈ ನನ್ನ ಗೋಕರ್ಣದ್ದೇ ಕಥೆಗಳನ್ನ ಇಟ್ಕೊಂಡು ಮಾಡ್ಬೋದು. ನನ್ನ ಗೋಕರ್ಣದ ಒಂದು 20 ಕತೆ ಇದೆ, ನನ್ನದೇ ಕಥೆಗಳು, ಗೋಕರ್ಣದ ಕಥೆಗಳು ಅಂತ. ಅದು ಮಾಡ್ಬೋದಲ್ಲ ಅಂತ ಹೇಳಿ ನಾನು ಒಂದು ಪ್ರಾಜೆಕ್ಟ್ ತಗೊಂಡು ನಾನು ಹೋದೆ ದೂರದರ್ಶನಕ್ಕೆ. ಇತ್ತೀಚೆಗೆ ನನ್ನ ನಿರುದ್ಯೋಗ ಪರ್ವದಲ್ಲಿ ಇಲ್ಲ, ಬಾಗಲೇ ಎಲ್ಲ ಮುಚ್ಚಿಬಿಟ್ಟಿವೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅದು ಬಹಿರಂಗವಾಗಿ ಹೇಳ್ಬೇಕು ಗೊತ್ತಿಲ್ಲ. ದೂರದರ್ಶನಂತ ಚಾನೆಲ್ಗಳಲ್ಲೆಲ್ಲ ಈ ಸ್ಲಾಟ್ಗಳು ಇರ್ತಾವಲ್ಲ, ಅವು ಎಷ್ಟೋ ವರ್ಷಗಳಿಗೆ ಮುಂಚಿತವಾಗಿ ಯಾರ್ಯಾರೋ ಕೊಟ್ಕೊಂಡು ಬಿಟ್ಟಿರ್ತಾರೆ. ಅಲಾಟ್ ಆಗಿರುತ್ತೆ, ಕಮಿಷನ್ ಬೇಸ್ ಅದು ಆಗಿರ್ತದೆ. ಅದು ಅವರಿಂದ ಮತ್ತೆ ಯಾರೋ ತಗೊಳ್ತಿರ್ತಾನೆ, ಮತ್ತೊಬ್ಬರಿಂದ ಮತ್ತೆ ಯಾರೋ ತಗೊಳ್ತಿರ್ತಾರೆ. ಹೆಸರ ಮೇಲೆ ಆಗ್ತಾ ಇರ್ತದೆ ಅದ್ರ ರೇಟ್. ಸೊ ನಾವೇನೋ ಮಾಡ್ಬೇಕು ಅಂತ ಹೋದ್ರೆ ಕಾಣ್ತಾ ಇರ್ತದೆ ದೊಡ್ಡದಕ್ಕೆ. ಅಲ್ಲಿ ದಾರಿ ಯಾವುದಯ್ಯ ವೈಕುಂಠಕ್ಕೆ ಹೇಳ್ದಂಗೆ ಇಲ್ಲಿ ದಾರಿಗಳು ಬಹಳ ಕಷ್ಟ.
ಬಹುಶಃ ಇವೆಲ್ಲ ನೋಡಿ ನಾನು ಆ ಟಿವಿ ಚಾನೆಲ್ ಕೆಲಸ ಬಿಟ್ಟಿದ್ದು ಕೂಡ ನಾನು ಇಂಥದ ಕೆಲವು ಸುಳಿವುಗಳು ನನಗೆ ಚಾನೆಲ್ ಶುರುವಾಗೋದು ಮೊದಲೇ ಗೊತ್ತಾಯ್ತು. ಈ ಹಣ ಮತ್ತು ಮನುಷ್ಯ ಇಲ್ಲಿ ವೇರಿಯೇಬಲ್ ಆಗಿರ್ತಾನಲ್ಲ, ಅದು ಬಹಳ ಕಷ್ಟ ಕೆಲಸ ಮಾಡೋದು. ಆದ್ರೂ ನನಗೆ ಮನಸ್ಸಿದೆ ಹೆಗಡೆಯವರೇ, ನನಗೆ ನನ್ನ ಕಥೆಗಳನ್ನು ಇಟ್ಕೊಂಡೇ ಒಂದು ಟೆಲಿವಿಷನ್ ಸೀರಿಯಲ್ ಮಾಡಿ. ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆಯನ್ನು ಇಟ್ಕೊಂಡು ಯಾರು ಸರಿ ಮಾಡಿಲ್ಲ. ದಕ್ಷಿಣ ಕನ್ನಡ ಇಟ್ಕೊಂಡು ಓ ನನ್ನ ಬೆಳಕೆ ಅಂತ ಮಾಡಿದ್ರು ನಮ್ಮ ಇವರು, ನಾಗಾಭರಣ ಮಾಡಿದ್ರು. ಈಗ ಮೂಡಲ ಮನೆ ಅಂತ ನಮ್ಮ ವೈಶಾಲಿ ಕಾಸರವಳ್ಳಿ ಉತ್ತರ ಕರ್ನಾಟಕದ ಇಟ್ಕೊಂಡು ಮಾಡಿದ್ದಾರೆ. ಆದ್ರೆ ಉತ್ತರ ಕನ್ನಡ ಜಿಲ್ಲೆ ನಮ್ಮ ಪಾದಾರ ಕಾಣಬೇಕಲ್ಲಿ, ನಮ್ಮ ಇದು ಕಾಣಬೇಕು, ನಮ್ಮ ತೇರು ಹೂವಿನ ಗಿಡ ಕಾಣಬೇಕು, ನಮ್ಮ ಜಾತ್ರೆ ಶರಬತ್ತಿನ ಇದು ಜಾತ್ರೆ ಸಿಗುವಂತ ಶರಬತ್ತಿನ ಕೆಂಪು ಗ್ಲಾಸ್ ಕಾಣಬೇಕು ಅಲ್ಲಿ. ಇಂಥ ಒಂದು ನಮ್ಮ ಪ್ರದಕ್ಷಿಣೆ, ನಮ್ಮ ಗೋಕರ್ಣದ ಪ್ರಾಕಾರಗಳ ಪ್ರದಕ್ಷಿಣೆಗಳು ಕಾಣುವ ಇದು ಪ್ರಾಕಾರಗಳು ಕಾಣಬೇಕು. ಇಂಥ ಉತ್ತರ ಕನ್ನಡ ಜಿಲ್ಲೆಯನ್ನೇ ಇಟ್ಕೊಂಡು ಸುಂದರವಾದ ಒಂದು ಸೀರಿಯಲ್ ಮಾಡಬಹುದು, ಸಾಧ್ಯತೆಗಳಿವೆ. ಈಗ ಒಂದು ಸಾಧ್ಯತೆ ಏನು ಅಂದ್ರೆ ನಮ್ಮ ಪುರುಷೋತ್ತಮ ಕಾದಂಬರಿ ಯಶವಂತ್ ಚಿತ್ತಲ್ರದು, ಅದನ್ನು ಮಾಡಬೇಕು ಅಂತ ಒಬ್ರು ಅಪ್ಲೈ ಮಾಡಿದ್ದಾರೆ. ಯಾರು ಅಂದ್ರೆ ಪಾಪ ಅವ್ರು ಹಿರಿಯರು, ಗಂಗಪ್ಪ ಅಂತ ಬಂಗಾರದ ಮನುಷ್ಯ ಚಿತ್ರ ಮಾಡಿದವರು. ಬಂಗಾರದ ಮನುಷ್ಯ ಎನ್ ವೀರಾಸ್ವಾಮಿ ಜೊತೆಗೆ ಈಶ್ವರಿ ಪ್ರೊಡಕ್ಷನ್ಸ್ ಅಂತ ಇಟ್ಟಿದ್ದೆ, 106 ಪಿಕ್ಚರ್ ಮಾಡಿದ್ದಾರೆ ಅವರು. ಈಗ ಪಾಪ ಯಾಕಂದ್ರೆ ಚಲಚಿತ್ರೋದ್ಯಮ ಮುಳುಗೋಗ್ಬಿಟ್ಟಿದೆ, ಏನ್ ಮಾಡೋಕೆ ಆಗ್ತಾ ಇಲ್ಲ. ಅವರು ಪುರುಷೋತ್ತಮ ಇಟ್ಕೊಂಡು ಅಪ್ರೋಚ್ ಮಾಡಿದ್ದಾರೆ. ಮತ್ತು ಪುರುಷೋತ್ತಮ ಒಂದ್ ವೇಳೆ ಅಪ್ರೂವ್ ಆದ್ರೆ ಅದನ್ನ ಬರೆಯೋ ಕೆಲಸ ನಾನೇ ಮಾಡಬೇಕು ಅಂತ ಅವ್ರಿಗೆ ಆಸೆ. ಯಾಕಂದ್ರೆ ಚಿತ್ತ ಆದ್ರೂ ಹೇಳಿದ್ದಾರೆ, ಜಯಂತನೇ ಬರೆದ್ರೆ ನಾನು ಕೊಡ್ತೀನಿ ಅಂತ ಹೇಳಿ. ಅದಾದ್ರೆ ಬಹುಶಃ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಅಟ್ಲೀಸ್ಟ್ ಸ್ವಲ್ಪ, ಯಾಕಂದ್ರೆ ಅದು ಕೂಡ ಬಾಂಬೆಯಲ್ಲಿ ನಡೆಯುವಂತ ಕತೆ, ಅದು ಅರ್ಧ ಕತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೀತಿದೆ, ಬಂಗಿಕೊಳ್ಳ ಹನಿಹಳ್ಳಿ. ಯಾಕಂದ್ರೆ ನಾವು ನಮ್ಮ ಇದನ್ನ ನಾವು ತೋರಿಸ್ಬೇಕು. ಈಗ ಅದು ಆ ಕಾಲ ಬಂದಿದೆ. ಅದೇನಾಗಿದೆ ಅಂದ್ರೆ ನಾವು ಒಳ್ಳೆಯವ್ರದ್ದು ಕತೆ ಏನು ಅಂದ್ರೆ ನಾವು ಮುಜುಗರ ನಮ್ಗೆ. ನಾವೆಲ್ಲ ಯಾವ ತರ ಅಂದ್ರೆ ನನಗೆ ಇದು ನೆನಪಿದೆ, ಸಣ್ಣಿರ್ಬೇಕಾದ್ರೆ ದೇವಸ್ಥಾನಕ್ಕೆಲ್ಲ ಹೋದಾಗ ಪ್ರಸಾದ ಹೋಗುವಾಗ ನಮ್ಗೆ ಪ್ರಸಾದ ಕೈ ಚಾಚಿದ್ದಕ್ಕೂ ನಮ್ಗೆ ಮುಜುಗರ. ನಮ್ಮ ತಾಯಿ ಬಡಿತಿದ್ರು, ಈ ತಗೊಂಡು ಪ್ರಸಾದ ತಗೊಂಡು ಹೋಗಿ. ಬಟ್ ನನಗೆ ಅಷ್ಟು ನಾವು ಮುಜುಗರದ ಜನ ಅಂದ್ರೆ ನಮಗೆ ಯಾರಾದ್ರೂ ಕೊಟ್ಟರೆ ತಗೊಳ್ಬಹುದು ಅಷ್ಟೇ. ಆದ್ರೆ ಅಷ್ಟೇ ಹಾಸ್ಪಿಟಾಲಿಟಿ ಉತ್ತರ ಕನ್ನಡ ಜಿಲ್ಲೆ ಗೋಕರ್ಣದ ಮಲೆನಾಡಿನ ಒಂದು ಈ ಹಾಸ್ಪಿಟಾಲಿಟಿ ಇದೆಯಲ್ಲ, ಇದು ಎಲ್ಲೂ ಇಲ್ಲ. ನಾನು ಪ್ರಪಂಚ ಸುತ್ತ ಬಂದವಂತರ ಮಾತಾಡ್ತೀನಿ ಅನ್ಸ್ಬೋದು, ಬಟ್ ನಾನು ನೋಡಿದ್ದೇನಲ್ಲ, ಕೆಲಸ ಇದ್ರೆ ಮಾತ್ರ ಜನ ಮಾತಾಡಿಸ್ತಾರೆ. ನಿಮ್ಮಿಂದ ಏನಾದ್ರು ಉಪಕಾರ ಆಗೋದಿದ್ರೆ ಮಾತ್ರ ಚಾ ಕುಡಿಸ್ತಾರೆ ಹೊರತು ಸುಮ್ಮನೆ ರಸ್ತೆ ಬೀದಿಲಿ ಹೊರಟ್ರೆ ಬಾ ನಾನು ಚಾ ಕುಡ್ಕೊಂಡು ಹೋಗುವಂಥದ್ದು, ಬನ್ನಿ ಕವಳ ಹಾಕೊಂಡು ಹೋಗಿರುವಂಥದ್ದು, ಊಟ ಮಾಡ್ಲಿಕ್ಕೂ ಅಂತ ಹೇಳ್ಬಿಟ್ಟು ಉಳಿದವರಿಗೆ 4 ದಿವಸ ಉಳಿರಿ ಅಂತ ಹೇಳುವಂಥದ್ದು. ಇದು ಬರೀ ಗೋಕರ್ಣ, ನಮ್ಮ ಉತ್ತರ ಕನ್ನಡ ಜಿಲ್ಲೆ, ನಮ್ಮ ಪರಿಸರದಲ್ಲಿ ಮಾತ್ರ ಈ ಒಂದು ಹಾಸ್ಪಿಟಾಲಿಟಿ ಇದೆ. ಆದ್ರೆ ಈ ಹಾಸ್ಪಿಟಾಲಿಟಿ ಗುಣ ಇದೆಯಲ್ಲ, ಇದನ್ನ ಜನ ದುರುಪಯೋಗ ಮಾಡ್ಕೊಂಡ್ಬಿಡ್ತಾರೆ. ಈಗ ನೋಡಿ, ಇಲ್ಲಿ ಬಂದಾಗ ನಾವು ದೇವರಾಂಗ್ ಮಾಡ್ತೇವೆ ಕೆಲವರನ್ನ. ಅದೇ ನೀವು ಬೆಂಗಳೂರಿಗೆ ಹೋದಾಗ ಅವ್ರಿಗೆ ಫೋನ್ ಮಾಡಿ ಅವ್ರು ಮಾತಾಡ್ಲಿಕ್ಕೂ ಟೈಮ್ ಇರುತ್ತೆ, ಬಹಳ ಬ್ಯುಸಿ ಆಗ್ಬಿಟ್ಟಿರ್ತಾರೆ ಅವರು. ನಂಗೊಂದು ಮೀಟಿಂಗ್ ಇತ್ತು ಮಾರಾಯ, ನೀನು ಸಂಜೆಗೆ 6 ಗಂಟೆ ಸಿಗ್ತೀಯೋ ಕೇಳ್ತಾರೆ. ಬಾಂಬೆಲೂ ಹಾಗೆ ಎವ್ರಿಬಡಿ ಇಸ್ ಬಿಸಿ. ಆದ್ರೆ ಅವ್ರು ಇಲ್ಲಿ ಬಂದಾಗ ನಾವು ಯಾವ ಅಪೇಕ್ಷೆನೂ ಇಟ್ಕೊಳ್ಳದೆ ಅವರನ್ನ ಪ್ರೀತಿಯಿಂದ ನಮ್ಮ ಮನೆಯವ್ರ ತರ ನೋಡ್ತೇವೆ. ಆದ್ರೆ ಈಗ ನಾವು ಅದನ್ನು ಮಾಡ್ತಾ ಇರೋಣ. ಜೊತೆಗೆ ನಮ್ಮ ಒಳ್ಳೆಯ ಸಂಸ್ಥೆ, ನಾವು ಒಳ್ಳೆಯ ಗುಣಗಳಿದ್ರೆ, ಒಳ್ಳೆಯ ಜಾಗಗಳಿದ್ರೆ ಅದನ್ನು ನಾವು ಹೈಲೈಟ್ ಮಾಡಬೇಕು. ಈಗ ನೀವು ಹೇಳಿದ ಹಾಗೆ ಕನ್ನಡದ ಉತ್ತರ ಕನ್ನಡ ಜಿಲ್ಲೆಯ ಬೇಜಾಗಿರೋ ಕಥೆಗಳು, ಅಲ್ಲಿ ನೀವು ನನ್ನ ಕತೆ ಬಗ್ಗೆ ಹೇಳಿದ್ರಿ ಹೆಗಡೆಯವ್ರ ಪ್ರೀತಿಯಿಂದ, ನಾನು ನನ್ನ ಕತೆ ಅಂತಾನೆ ಹೇಳ್ತಾ ಇಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಒಳ್ಳೊಳ್ಳೆ ಕಥೆಗಾರಿದ್ದಾರೆ, ಮಾವನಮೂರ್ತಿ ಇದ್ದಾರೆ, ವಿವೇಕ್ ಶಾನ್ಭಾಗ್ ಇದ್ದಾರೆ, ಆಮೇಲೆ ನಮ್ಮ MH ನಾಯಕ್ ಬಾಡ್ ಅಂತ ಅವರಿದ್ದಾರೆ, ಅದ್ಭುತವಾದ ಕಥೆಗಳನ್ನು ಬರೀತಾರೆ ಅವರು. ಎಲ್ಲ ಕಥೆಗಳನ್ನು ಇಟ್ಕೊಂಡು ಬಹಳ ಸುಂದರವಾಗಿ ನಾವು ಪ್ರೊಜೆಕ್ಟ್ ಮಾಡಬಹುದು. ಅದ್ರ ಬಗ್ಗೆ ನನ್ನ ಪ್ರಯತ್ನ ಜಾರಿ ಉಂಟು. ಅದು ಬಹಳ ಕಷ್ಟ, ಯಾಕಂದ್ರೆ ಅದು ಅಲ್ಲಿ ಅದು ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಹೋದ್ರೆ ಆ ಬಾಗಿಲು ಮುಟ್ಕೊಂಡ್ಬಂದ್ರೆ ನಾವು ಒಂದು ಕೈಯನ್ನ ಸ್ಪಿರಿಟ್ ಅಂತ ತೊಗೊಳ್ಬೇಕು. ಅಷ್ಟು ಅದಕ್ಕೆ ಈ ಭ್ರಷ್ಟಾಚಾರದ ಒಂದು ಕಪ್ಪು ನಿಂತ್ಕೊಂಡಿದೆ. ನೋಡೋಣ, ಯಾಕಂದ್ರೆ ನಾನು ಯಾವಾಗ್ಲೂ ಆಶಾವಾದಿ. ನನಗೆ ಬದುಕಿನಲ್ಲಿ ಯಾವಾಗ್ಲೂ ಒಳ್ಳೆಯದಕ್ಕೆ ಜಾಗ ಇದ್ದೇ ಇದೆ ಅಂತ ನಾನು ತಿಳ್ಕೊಂಡವನು. ಸೊ ನಿಮ್ಮ ಆಸೆ ಈಡೇರಲಿ. ನಮ್ಮ ಪ್ರಶ್ನೆ, ನಿಮ್ಮ ತಂದೆಯವರು ನಾಸ್ತಿಕರು ಅಂತ ನಾನು ಕೇಳಿದೆ. ಆದ್ರೆ ಇವತ್ತು ಬೆಳಗ್ಗೆ ನಿಮ್ ಮನೆಗೆ ಹೋದಾಗ ಅಮ್ಮ ಹೇಳಿದ್ರು, ನಾಸ್ತಿಕರು ಅಂತ ಹೊರಗಡೆ